ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಈ ರಾಶಿಯವರಿಗಿರುವಷ್ಟು ಎದ್ದೇಳುವ ಶಕ್ತಿ, ಎಂಥ ಸೋಲು ಬಂದರೂ, ಎಂಥ ನಷ್ಟ ಬಂದರೂ, ಎಂಥ ಮುಳುಗಿದ್ದರೂ ಎದ್ದು ನಿಲ್ಲುವಂತ ಶಕ್ತಿ ಈ ರಾಶಿಯವ್ರಿಗೆ ಬಿಟ್ರೆ ಇನ್ಯಾರಿಗೂ ಇಲ್ಲ. ಎಸ್, ಒಂದೊಂದು ರಾಶಿಗೆ ಒಂದೊಂದು ತಾಕತ್ ಕೊಟ್ಟಿರ್ತಾನೆ ಭಗವಂತ. ಒಂದೊಂದು ನಕ್ಷತ್ರಕ್ಕೂ ಒಂದೊಂದು ತಾಕತ್ ಕೊಟ್ಟಿರ್ತಾನೆ. ಒಂದೊಂದು ಸಾರಾಂಶಕ್ಕೂ ಗ್ರಹಗಳ ಗತಿ ಇತಿ ಮಿತಿ ನಮಗೆ ಅದ್ ಕೊಟ್ಟಿದ್ದಾನೆ. ತುಂಬಾ ಜನ, ನನ್ ಮೊನ್ನೆ ಕೂಡ ತಾಯಿ ಜೀವ ಮಗಳ ಜೊತೆ ಕಡೆ ಮಗಳ ಜಾತಕ, ಗುರುಗಳೇ ನನ್ನ ಮಗಳು ಸ್ವಲ್ಪ ನೋಡಿ, ಎರಡನೇ ಮಗಳು. ಸರಿ ಆಯ್ತು, ಸಮಯ ಆಯ್ತು, ಹಾಕ್ಸಿಕೊಂಡ್ಲಿ. ಅಯ್ಯೋಯ್ಯೋ, ಹುಲಿ ನಿಮ್ ಮನೇಲಿ ಉಟ್ಬಿಟ್ಟಿದೆ ತಾಯಿ, ಸಿಂಹಲಗ್ನ, ಕೇಳ್ತಾಳ ಈ ಮಗು, ನಾನನ್ನ ಯಾಕೆ ಈ ಮನೇಲಿ ಇದು ಮಾಡ್ಕೊಂಡ್ರೆ ಅನ್ನೋ ಅಷ್ಟು ಮಟ್ಟಕ್ಕೆ ಮಾತಾಡುತ್ತಾಳೆ ಅಂದ್ರೆ ಅದಕ್ಕೆ ಮೀರಿದ್ ಮಾತಾಡ್ಬಿಟ್ಟಿದ್ದಾಳೆ ನಮ್ಮ ಮಗಳು ಅಂತ. ಅಯ್ಯೋಯ್ಯೋ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತಿದೆ, ನಾನು ಬರ್ಕೊಟ್ಟಿದ್ದೆ ಇದನ್ನ ಹೋಗಿ ತೋರಿಸಿ. ನಿನ್ನ ಕೋಪ, ನಿನ್ನ ಸಿಟ್ಟು, ನಿನ್ನ ಆತರ ಕಡಿಮೆ ಮಾಡ್ಕೋಬೇಡಮ್ಮ, ಆಗೋಲ್ಲ. ಕಡಿಮೆ ಮಾಡ್ಕೊಂಡಷ್ಟು ಉಕ್ಕುತ್ತೆ. ಏನ್ ಮಾಡು, ನಿನ್ನ ಅಷ್ಟು ಕೋಪ, ಸಿಟ್ಟು, ಆತುರ, ರಭಸ, ಬೆಂಕಿಯನ್ನ ನಿನ್ನ ಓದು, ನಿನ್ನ ಅಧಿಕಾರ, ನಿನ್ನ ಇನ್ನೊಂದಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೇಲೆ ಹಾಕೋ ಮಗಳೇ, ಗೆಲುವು ನಿಶ್ಚಿತ. ತುಂಬಾ ಜನಕ್ಕೆ ಅದನ್ನ ಬಳಸ್ಕೊಳ್ಳೋದು ಗೊತ್ತಿಲ್ಲ. ಹೌದು, ನಿಮ್ಮ ಕೋಪವನ್ನ ತಡಿಬೇಡಿ, ತಡೆದಷ್ಟು ಇಟ್ ವಿಲ್ ಬ್ಲಾಸ್ಟ್. ನಿಮ್ಮ ಆತುರ, ನಿಮ್ಮ ಹಸಿವೆ, ನಿಮ್ಮ ನಿದ್ದೆ, ಮನಸ್ಸನ್ನ ಬಂಧಿಸ್ಬೇಕು, ನಿರ್ಬಂಧಿಸ್ಲಿಕ್ಕೆ ಹೋಗ್ಬಾರ್ದು. ತುಂಬಾ ಜನ ಮಾಡೋದದೇ. ಎಲ್ರು ನಾವು ಬಯಸೋದೇನ್ ಗೊತ್ತಾ, ಎದುರುಗಡೆಯ ವ್ಯಕ್ತಿ ಬದಲಾಗ್ಬೇಕು ಅಂತ. ಇದೇನು ನಾನ್ ಮಾಡಿದ್ ತಿನ್ನೋದಿಲ್ಲ, ಇಲ್ಲ, ಆಗೋಲ್ಲ ನಮ್ಮ ಕೈಯಲ್ಲಿ. ನೀವು ನನಗೆ ತುಪ್ಪದ್ದು ಕೊಡಿ, ನನಗಾಗೋಲ್ಲ, ವಾಂತಿ ಆಗ್ಬಿಡುತ್ತೆ. ಸೊ ಇಟ್ ಇಸ್ ಆಲ್ರೆಡಿ ಆ ರೆಸಿಸ್ಟೆನ್ಸ್ ಕೂತು ಬಿಟ್ಟಿದೆ ನನ್ನ ಬಾಡಿನಲ್ಲಿ, ನನ್ನ ಮನ್ಸಲ್ಲಿ. ನನಗೇ ಗೊತ್ತಿಲ್ಲದೆ ತುಪ್ಪ ಮೂಗಿಗೆ ಹೊಡಿತು ಅಂದ್ರೆ ಅನ್ನತಕ್ಕಂಥದ್ದು. ಹೌದು, ಅದೇ ತುಪ್ಪವಿಲ್ಲದ ಮೈಸೂರು ಪಾಕ್ ಮಾಡಿರ್ಲಿ. ಅದಕ್ಕೆ ಹೇಳ್ಕೊಟ್ಬಿಟ್ಟಿದ್ದಾನೆ. ನನಗೆ ಹೇಳದೆ ಏನಾದ್ರೂ ಕಿಚಡಿ ಮಾಡಿದ್ರೆ, ಪೊಂಗಲ್ ಮಾಡಿದ್ರೆ, ಬಿಸಿಬೇಳೆ ಬಾತ್ ಮಾಡಿದ್ರೆ ಮೆಲ್ಲಗೆ ಒಂದಷ್ಟು ತುಪ್ಪ ಹಾಕ್ಬಿಡೋ, ಬಿಸಿ ಬಿಸಿನಲ್ಲಿ ಗೊತ್ತಾಗಲ್ಲ, ತಿಂದ್ಕೋತೇನೆ, ಟಕ 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 ಅಂತ ತಿಂದ್ಬಿಟ್ಟಿರ್ತೇನೆ. ಹೌದು, ಮುದ್ದೆನಲ್ಲಿ ಒಂದ್ ಡ್ರಾಪು, ಚಪಾತಿನಲ್ಲಿ ಒಂದ್ ಡ್ರಾಪು, ಈ ತರ ಹಾಕ್ಬಿಡೋ ನಾನು ಪೂರ್ತಿ ತುಪ್ಪ ನನ್ಗೊಂಥರ ಒಗರು ಹೊಡಿಯುತ್ತೆ. ಚಂದ್ರದೋಷ ಆಗೋಲ್ಲ. ಅಲ್ಲಿ ಇದೆ ಚಂದ್ರನಿಗೆ ಆ ಕುಜಾರಾಹು ಪ್ರಭಾವ. ಅಮ್ಮನಿಗೆ ಅದಕ್ಕೆ ಮಲಗಿಸ್ಬಿಟ್ಟಿತ್ತೇನೋ ನನ್ನ ಜಾತಕದಿಂದ ಅಂತ ಕೂಡ ಕೊರಗ್ತೇನೆ. ಅಮ್ಮನ ಜಾತಕ ತೆಗೆದು ನೋಡಿದ್ರೆ ಅಮ್ಮನಿಗೆ ಆತರ ಇತ್ತು. ಎರಡನೇ ಮನೆಯಲ್ಲಿ ಶನಿ, ಅಮ್ಮನಿಗೆ ರಾಶಿಯಲ್ಲೇ ಕುಜ. ಸೊ ಅಷ್ಟಮ ಸ್ಥಾನವನ್ನ ಆ ಕುಜ ಶನಿ ನೋಡಿದಾಗ ಸೊಂಟ ಭಾಗ ಬಿದ್ದೋಯ್ತು. ಹೃದಯ ಭಾಗದಲ್ಲಿ ಅಮ್ಮನಿಗೆ ಶನಿ, ಲಂಗ್ಸ್ ಹೊರಟೋಯ್ತು. ಹೌದು, ಹಲ್ಲಿನ ಭಾಗ, ಹಲ್ಲುಗಳು ಸ್ವಲ್ಪ ಬಿದ್ದೋಗ್ಬಿಟ್ಟಿತ್ತು ಅಮ್ಮನಿಗೆ. ಮಂಡಿ, ಸೊಂಟ, ಹೃದಯ ಭಾಗ, ಇಲ್ಲಿ 7 ಬಾರಿ ಆಪರೇಷನ್ ಆಗಿತ್ತು ಅಮ್ಮನಿಗೆ. ಸ್ತನ ಕ್ಯಾನ್ಸರು. ನಾನು ಹಾಲು ಕುಡಿದು ಬೆಳೆದಂತ ಮಗು ಅಮ್ಮನಿಗೆ. ನನ್ನ ಮೇಲೇನೇ ಕಣ್ಣು. ಈಗ್ಲೂ ನೆನೆಸ್ಕೋತೀನಿ, ಯಾರನ್ನಾದ್ರೂ ಹುಡುಕ್ತೇನೆ. ಮೊನ್ನೆ ಚಿಕ್ಕಮಂಗ್ಳೂರಿಂದ ಒಬ್ರು ಬಂದಿದ್ರು, ತಾಯಿ ಜೀವ. ಅವ್ರನ್ನೇ ನೋಡ್ತಿದ್ದೆ. ನನ್ನಮ್ಮ ಇದ್ದಿದ್ರೆ ಇವತ್ತು ಹೀಗಿರ್ತಿತ್ತು, ನನ್ನಮ್ಮ ಇದು ಅಂತ. ಹಾಗೆ ಹೇಳೇ ಬಿಟ್ಟೆ, ನನ್ನಮ್ಮ ನೋಡಿ ಅಲ್ಲಿ ಹೀಗಿದ್ದಾರೆ, ಇವತ್ತಿದ್ದಿದ್ರೆ ಹೀಗಿರ್ತಿದ್ರೇನು ಅಂತ ಹೇಳ್ಬಿಟ್ಟ. 70ರ ಆಸುಪಾಸು ಆ ತಾಯಿ ಜೀವ, ದೇವಸ್ಥಾನಗಳು, ಇನ್ನೊಂದು ಮಾಡಿ ಇಟ್ಟಿದೆ ಅಮ್ಮ. ಹಾಗೇ ನೋಡ್ತಿದ್ದೆ. ಅಮ್ಮನ ತರಾನೇ ಸುಖಗಟ್ಟಿದೆ, ಅಮ್ಮನ ಐಟೆ. ನಿಮ್ಮಗಳಲ್ಲಿ ನೋಡ್ಕೊಂಡು ನನ್ನ ಅಮ್ಮನ ತನವನ್ನ ಮರೆತು ಬಿಟ್ಟಿದ್ದೇನೆ. ಇರ್ಲಿ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದೃಷ್ಟಕ್ಕೆ ಚಂದ್ರನ ಮುಂದುಗಡೆ ಸೂರ್ಯ ಇರೋದ್ರಿಂದ ವಿಪರೀತ ರಾಜಯೋಗ ಅಂತಾರೆ. ಅಮ್ಮನ ಆಶೀರ್ವಾದವೇ ಇವತ್ತು ನಾನು ನಿಂತಿದ್ದೇನೆ ಅಂತ ಅಮ್ಮಂದಿರು, ನೀವು ಅಮ್ಮಂದಿರೆ, ಹಿರಿಯರು, ಗುರುಗಳಾಗಿ, ಆತ್ಮೀಯರಾಗಿ ಇರ್ಲಿ. ಕೆಲವು ರಾಶಿಗಳಿಗೆ ಹುಟ್ಟುತ್ತಾ ಈ ತರದೊಂದು ಶಕ್ತಿ ಕೊಟ್ಟಿರ್ತಾನೆ. ಕೆಲವ್ರಿಗೆ ನಾವು ತಟ್ಕೊಳ್ಳಲ್ಲ. ಸಣ್ಣದಾಗ್ಬಿಟ್ರು, ಅಯ್ಯೋ ಗುರುಗಳೇ ಆಗೋಲ್ಲ ಗುರುಗಳೇ, ಅಯ್ಯೋ, ಸಣ್ಣ ಸೂಜಿ ತಟ್ಕೊಳ್ಳಲ್ಲ. ಸಣ್ಣ ಘಾಸಿ, ಸಣ್ಣ ಅವಮಾನ, ಡಿಪ್ರೆಷನ್ ಜಾರ್ ಬಿಡೋದು. ಅಯ್ಯೋ, ಅದ್ರಲ್ಲಿ ನಂಬರ್ 1 ಅಂದ್ರೆ ಖಡ್ಗರಾಶಿ ಅವರು. ನೋವು ತಟ್ಕೊಳ್ಳಲ್ಲ. ಹೀಗೆ ಕುಬ್ಜರ ಆಗ್ಬಿಡ್ತಾರೆ, ಮಗು ಆಗ್ಬಿಡ್ತಾರೆ. ಮಗುವೇ ನೀವು. ಆದ್ರೆ ಒಂದು ರಾಶಿ ಇದೆ ಮಗು, ಬೀಭತ್ಸ. ಅದು
ಇನ್ನೂ ಏನಾದ್ರೂ ಇದೆಯೇನೋ ಭಾರ ಹಾಕ್ ನೋಡೋ ಅನ್ನುತ್ತೆ ಅದು. ಹೌದು, ಅದರಲ್ಲೂ ಎಸ್ಪೆಷಲಿ ಒಂದ್ ನಕ್ಷತ್ರ ಇದೆ, ಆ ತಾಕತ್ತಿದೆ. ಎಷ್ಟು ಸದೆ ಬಡಿದರೂ ಎದ್ದು ನಿಲ್ಲುತ್ತೆ. ಅದರಲ್ಲೂ ಕುಂಭಲಗ್ನದಲ್ಲಿ ಹುಟ್ಟಿದವರಿಗೆ ಇಂಥದೊಂದು ಫೀನಿಕ್ಸ್ ಪಕ್ಷಿ. ನೀವು ಕುಂಭಲಗ್ನದಲ್ಲಿ ಹುಟ್ಟಿರತಕ್ಕಂಥವರು ಫೀನಿಕ್ಸ್ ಪಕ್ಷಿ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕರ್ಣ ನೋಡಿ, ಆತ ಪ್ರತಿ ಬಾರಿ ಕಲೀಲಿಕ್ಕೆ ಹೋದಾಗೆಲ್ಲ ಒಂದ್ ಶಾಪ ತಗೋ ಬರ್ತಿದ್ದ, ಆದ್ರೂ ಬಿಡ್ತಿರ್ಲಿಲ್ಲ ಆತ. ಎದೋಳವನು ಕೇಳಿ ಕುಂಭಲಗ್ನ, ನಡಿಯೋ ನೋಡೋಣ ಇನ್ನೊಂದು ಅಂತ ತನ್ನ ನೋವು ಹೇಳ್ಕೊತಾನೆ ಇರ್ಲಿಲ್ಲ. ಬೇರೆಯವ್ರು ನೋಡಿ, ಬೇರೆ ರಾಶಿಗಳನ್ನ ನೀವು ಇಲ್ಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತ ಇವ್ರು ಎಷ್ಟು ತಣ್ಣಗ್ ಕೂತಿರ್ತಾರೆ ಗೊತ್ತಾ. ನಾನು ನೋಡಿದ್ದಾನೆ ಎಷ್ಟೋ ಕುಂಭರಾಶಿಯವರನ್ನ, ಕುಂಭಲಗ್ನದವರನ್ನ ಅತಿ ಮುಖ್ಯವಾಗಿ ಬಿರುಗಾಳಿ ಬೀಸ್ಬಿಟ್ಟಿರುತ್ತೆ ನೋಡಿ. ಒಮ್ಮೆ ಏನಾಗುತ್ತೆ ಅಂದ್ರೆ, ಒಬ್ಬ ವಯಸ್ಸಾದ ಅಜ್ಜ ತನ್ನ ಜೀವಮಾನದ ಪರಿಶ್ರಮ, ಒಂದು 30-35 ವರ್ಷದ ಪರಿಶ್ರಮ, ಒಂದು 65-70ನೇ ವಯಸ್ಸಿನಲ್ಲಿ ಆ ದುಡ್ಡನ್ನೆಲ್ಲ ಸೇರಿಸ್ಕೊಂಡು ಆತನಿಗೊಂದು ಕನಸು, ತನ್ನ ಸ್ವಂತ ಮನೆ ಮಾಡ್ಕೋಬೇಕು ಅಂತ. ಹೇಗಾದ್ರೂ ಸರಿ ಅಂತ ತನಗೆ ಬೇಕಾದ ಊರಿನಲ್ಲೇ ಒಂದು ಸ್ಥಳವನ್ನ ಕೊಂಡುಕೊಂಡು ಒಂದು 3-4 ವರ್ಷ ಜೋಡಿಸಿದ ದುಡ್ಡನ್ನ ಲೆಕ್ಕಾಚಾರ ಬದ್ಧವಾಗಿ ಅದ್ಭುತವಾದ ಮನೆ ಕಟ್ತಾನೆ. ಕುಂಭಲಗ್ನದ ವ್ಯಕ್ತಿ, ಕುಂಭರಾಶಿಯ ವ್ಯಕ್ತಿ, ಎರಡರಲ್ಲೂ ಇದಿರುತ್ತೆ ನೋಡಿ. ಎಲ್ಲರನ್ನ ಆಹ್ವಾನಿಸ್ತಾನೆ, ಮನೆಯ ಗೃಹ ಪ್ರವೇಶ, ಎಲ್ಲರನ್ನ ಆಹ್ವಾನಿಸ್ತಾನೆ. ತನಗೆ ಗೊತ್ತಿರೋ ಸ್ನೇಹಿತರು, ಆತ್ಮೀಯರು, ಬಂಧು ಬಳಗ ಅನ್ನತಕ್ಕಂಥದ್ದು ಎಲ್ರೂ ಬಂದಿರ್ತಾರೆ. ನಾಳೆ ಗೃಹ ಪ್ರವೇಶ, ಬಂದಿರ್ತಕ್ಕಂಥ ನಾಳೆ ಬರ್ಬೇಕು ಎಲ್ರು. ನೋಡಿದ್ರೆ ಆತ ಇನ್ನು ಗೃಹ ಪ್ರವೇಶ ಅಂದ್ಮೇಲೆ ಅಲ್ಲಿ ನಿಯಮಗಳಿದೆ, ಪೂಜೆ ಆದ್ಮೇಲೆ ಗೃಹವಾಸ ಎಲ್ಲ. ರಾತ್ರಿ ಎಲ್ಲ ರೆಡಿ ಆಗ್ತಿರ್ಬೇಕಾದ್ರೆ ಆ ಊರಿಗೆ ಭೂಕಂಪ, ಎಸ್ಪೆಷಲಿ ಆತ ಕಟ್ಟಿಸಿದಂತ ಜಾಗದಲ್ಲಿ ಜಾಸ್ತಿ ವೈಬ್ರೇಟ್ ಆಗಿ ಆ ಮನೆಯೆಲ್ಲ ಉದುರೋಗುತ್ತೆ, ಬಿದ್ದೋಗುತ್ತೆ, ಡ್ಯಾಮೇಜ್ ಪೂರ್ತಿ ಕುಸಿದೋಗುತ್ತೆ. ನೋಡಿದ್ರೆ ಬೆಳಿಗ್ಗೆ ನೆಂಟರು, ಬಂಧುಗಳು, ಆತ್ಮೀಯರೆಲ್ಲ ಬಂದವ್ರು, ಇದೇನೋ ಇದು ಹಿಂಗಾಗ್ಬಿಟ್ಟಿದೆ ಅನ್ನತಕ್ಕಂಥದ್ದು. ಆ ದೇವತಾ ಸ್ವರೂಪಿ ಹೇಗಿರ್ತಾನೆ ಅಂತ ನೋಡಿದ್ರೆ, ಆತನು ಹಳೆ ಮನೆಯಿಂದ ಬಂದ, ಗೊತ್ತಾಯ್ತು. ನೋಡ್ದ, ಎಲ್ಲ ಬಂಧುಗಳಿಗೆ ಟೆಂಟ್ ಹಾಕಿಟ್ಟಿದ್ದ. ಟೆಂಟ್ನಲ್ಲಿ ಕುಂದರ್ಸ್ಬಿಟ್ಟು ಏನ್ ಅಡಿಗೆಗಳಿಗೆ ತಯಾರು ಮಾಡಿಸಿದ್ನೋ ಎಲ್ರಿಗೂ ಬಡಿಸ್ಬಿಟ್ಟು ಇರಿ ಅಂತ ವಿಶೇಷವಾದ ಪಾಯಸ ಮಾಡಿಸ್ತಾನೆ, ಎಲ್ರಿಗೂ ಹಾಕಿ ಅಂತ. ಎಲ್ರೂ ಆಶ್ಚರ್ಯ, ಅವ್ರ ದುಃಖ. 35-40 ವರ್ಷ ಕಷ್ಟಪಟ್ಟು, ಆಸೆ ಪಟ್ಟು, ಇಷ್ಟಪಟ್ಟು ಸೇರಿಸಿದ್ದು, ಕೂಡಿಸಿದ್ದು, ಎತ್ತಿಟ್ಟಿದ್ದು, ಮಾಡಿದಂತ ಒಂದು ಕನಸಿನ ಮನೆ ಅದು. ಅದು ನಮಗೆ ಅದು ಕನಸಿನ ಮನೆಯ. ತುಂಬಾ ಜನ ಪಕ್ಕದ ಮನೆಯವ್ರನ್ನ ನೋಡಿ ಮನೆ ಕಟ್ತಾರೆ, ತಪ್ಪು. ನಮ್ಮ ಮನೆ ನಮ್ಮ ನಂದನವನವೇ, ಬೃಂದಾವನವೇ ತುಂಬಾ ಜನಕ್ಕೆ ಗೊತ್ತಿಲ್ಲ. ಅವನ ಮನೆ ನೋಡ್ಬಾರ್ದು. ನಮ್ಮ ಮನೆ ಸೂಪರ್, ಹೌದು, ನಮ್ಮ ಮಗು ಸೂಪರ್, ನಮ್ಮ ಹೆಂಡತಿ ಸೂಪರ್, ನಮ್ಮ ಗಂಡ ಸೂಪರ್. ಪಕ್ಕದ ಮನೆ ನೋಡೋದು ಎಡವಟ್ಟು ಬುದ್ಧಿ, ಅದನ್ನ ನೋಡ್ಕೊಂಡು ತಾಳೆ ಮಾಡೋದು ಇದ್ದಿದ್ದು ವಿಕೃತ ಬುದ್ಧಿ. ಹಾಳಾಗ್ತೀವಿ ನಾವು. ತುಂಬಾ ಜನ ಅದ್ ಮಾಡ್ತಾರೆ. ಅವ್ರು ನೋಡಿ, ಇವ್ರು ನೋಡಿ ಅಂತ ಸ್ಥಿತಪ್ರಜ್ಞೆ ಬೆಳೆಸ್ಕೊಳ್ಳಿಲ್ಲ ನಾವು. ಅವ್ರನ್ನ ನೋಡೋದನ್ನ ನಾವು ಬೆಳೆಸ್ಕೊಂಡ್ವಿ, ಬಡದಾಕಿಸ್ಕೊಳ್ತೇವೆ. ಯಾರನ್ನು ನೋಡಬಾರದು, ತುಲನೆ ಅಂತೂ ಮಾಡ್ಲಿಕ್ಕೆ ಹೋಗಬಾರದು. ನಮಗ್ ನೋಡಿ ಏನೂ ಇಲ್ಲ, ತಪ್ಪು. ಇದು ನನ್ನ ತಂದೆ ಹೇಳ್ಕೊಟ್ಟಿದ್ದು. ನಿನಗಿಂತಲೂ ಕೆಳಗಡೆ ಇರೋರ್ನ ನೋಡಿ ಖುಷಿ ಪಡು. ಇದು ನಾವು ಮಾಡೋದೇ ಇಲ್ಲ. ನಮಗಿಂತ ಮೇಲಿರೋರ್ನೇ ನೋಡೋದು. ಅಬ್ಬಾ ಏನಂದವಪ್ಪ. ಹೌದು, ಶ್ರೀದೇವಿಗೆ ಮೀರಿದಂತ ಅಂದ ನಾನು ನೋಡಿಲ್ಲ. ನನ್ನ ಅದೃಷ್ಟ ಈ ವಿದ್ಯೆ, ಅದೊಂದು ಖುಷಿ ಇದೆ ಈ ವಿದ್ಯೆಯಿಂದ, ತುಂಬಾ ಖುಷಿ ಇದೆ. ಲಕ್ಷಾಂತರ ಜಾತಕಗಳು, ತುಂಬಾ ದೊಡ್ಡ ದೊಡ್ಡ ವಿದ್ವಾಂಸರ ಜಾತಕಗಳನ್ನ ನೋಡಿರ್ತಕ್ಕಂಥ ಒಂದು ಭಾವ ನೋಡಿದ್ದೇನೆ. ಖುಷಿ ಇದೆ. ತುಂಬಾ ವಿದ್ವತ್ತು, ನ್ಯಾಯಾಧೀಶರು, ವಕೀಲರು, ತುಂಬಾ ದೊಡ್ಡ ಗೆಜೆಟೆಡ್ ಆಫೀಸರ್, ಕಲೆಕ್ಟರ್ಗಳು, ದೊರೆಮಟ್ಟದ ವ್ಯಕ್ತಿಗಳು. ನಾನು ಇವತ್ತಿರೋ ಮನೆ ಜಾಗ ಇದೆಯಲ್ಲ, ಅದರದ್ದು ಒಂದು ದೊಡ್ಡ ಕಥೆ ಇದೆ. ಅಂಥದ್ದೊಂದು ಸೌಭಾಗ್ಯ ಪಡೆದಿದ್ದೇನೆ ಈ ವಿದ್ಯೆಯಿಂದಲೇ. ಖುಷಿ ಇದೆ. ನನ್ನ ಮನೆಯ ಗೃಹ ಪ್ರವೇಶದ ದಿನ ನೀವು ನಂಬೋಲ್ಲ, ಏರಿಯಾ ಪೂರ್ತಿ ಜನ. ನನಗೂ ಆಶ್ಚರ್ಯ, ನಾನು ಕರೆದಿರೋದು ಬರೀ ಇಷ್ಟೇ ಜನ, ಇದೇನೋ ಇದು ನನ್ನ ಮನೆ ಕುಟುಂಬದವ್ರನ್ನಷ್ಟೇ, ಇದೇನು ಇದು ಇಷ್ಟು ಗಾಡಿಗಳು ಇದೆಲ್ಲ ಬರ್ತಿದೆ, ನೋಡ್ತಿದೆ. ನನ್ನ ಮನೆಗೆ ಹೊರಗಡೆ ಹೋಗಿದೆ ಹೂವ ಅದು ಇದು ತಗೊಂಡ್ ಬರ್ಲಿಕ್ಕೆ, ಪೂಜೆಗೆ ಏನೋ ಶಾರ್ಟೇಜ್ ಇದೆ ಅಂತ ಹೇಳ್ಬಿಟ್ಟು. ಪುಟ್ಟು ಮನೆ 30-40ನೇ, ಅದ್ರ ಮೇಲೆ ಇನ್ನೊಂದು 100 ಅಡಿ ಜಾಸ್ತಿ ಇರ್ಬೋದೇನೋ, 1350 ಅಡಿ ಕಟ್ಕೊಂಡಿದ್ದು. ಬ್ಯಾಂಕಲ್ಲಿ ಲೋನ್ ಮಾಡಿ
ಏನೋ ಒಂದಷ್ಟು ದುಡ್ಡು 3 ಲಕ್ಷ ಇದ್ಕೊಂಡಿದ್ದು ಸ್ನೇಹಿತನಿಗೆ ಧನ್ಯವಾದ ಹೇಳ್ಬೇಕು. ಶ್ರೀನಿ ನಂತರ ದುಡ್ಡಿಲ್ಲಪ್ಪ ಅಂದ್ರೆ, ನೀನು ಯಾರಪ್ಪ ನೀನು ಸ್ಟಾರ್ಟ್ ಮಾಡಿ ನೀನು ಅಂತ. ಹೇಗ ಲೋನ್ ಎಲ್ಲ ಸ್ಯಾಂಕ್ಷನ್ ಆಯ್ತೋ ಗೊತ್ತಿಲ್ಲ. ಪುಟದಾಗ ಅದ್ಭುತವಾಗಿ ನನ್ನ ಅಣ್ಣ, ಅತ್ತಿಗೆ, ತಮ್ಮ, ಅಕ್ಕಂದ್ರು, ತಂಗಿರು ಎಲ್ಲರೂ ಇರ್ಲಿಕ್ಕೆ ಕಟ್ಕೊಳ್ಳುವಂತ ಪುಟ್ಟ ಪೆಟ್ಟಿಗೆ ಮನೆ ತುಂಬಾ ಚೆನ್ನಾಗಿ ಕಟ್ಕೊಂಡಿದ್ದಾನೆ. ತುಂಬಾ ಖುಷಿ. ನೋಡಿ ಈ ಅಜ್ಜ ಕೂಡ ಕಟ್ಕೊಂಡಂತ ಮನೆ. ತುಂಬಾ ಜನ ಮಾಡೋದದೇ ನೋಡಿ. ನನ್ನ ಮನೆ ಗೃಹ ಪ್ರವೇಶ ದಿನ ಏನಾಗಿತ್ತು ಅಂದ್ರೆ, ತುಂಬಾ ದೊಡ್ಡ ರಾಜಕಾರಣಿಯ ಮನೆ ನನ್ನ ಮನೆ ಪಕ್ಕದಲ್ಲೇ ಇದೆ. ಪುಣ್ಯಾತ್ಮ, ನೀವು ನಂಬೋಲ್ಲ, ಹೆಲಿಕಾಪ್ಟರ್ ಇಂದ ಪುಷ್ಪವೃಷ್ಟಿ. ಎಲ್ಲರೂ ಹೇಳ್ತಿದ್ದಾರೆ, ಗುರುಗಳೇ ಏನಿದು ನೋಡಿ ಅಲ್ಲಿ ಅಂತ. ನನ್ನ ಮನೆ ನನ್ನ ಆನಂದವಾಗಿದೆ. ಅಲ್ಲಿ ಲಕ್ಷಾಂತರ ಜನ ಬಂದಿದ್ರು, ನನ್ನ ಮನೆಗೆ ಒಂದು 100 ಜನ ಬಂದಿದ್ರು. ನನಗೆ ಆತ್ಮತೃಪ್ತಿ. ತುಂಬಾ ಆತ್ಮೀಯ ಗೆಳೆಯರು, ಬಂಧುಗಳು, ಅಕ್ಕ, ತಂಗಿ, ತಮ್ಮ, ಇವರುಗಳ ಕುಟುಂಬಸ್ಥರು, ಇವರುಗಳ ಜೊತೆ ಇತ್ತು. ಅಲ್ಲಿ ನೋವು ಇರ್ಲಿ, ಖುಷಿ ಇತ್ತು, ಸಂಭ್ರಮ ಇತ್ತು. ನಾನು ಕಟ್ಕೊಂಡಂತೂ ಇಷ್ಟು ಚಿಕ್ಕ ವಯಸ್ಸಿಗೆ ನನ್ನ ತಂದೆಗೆ ಮನೆ ಕಟ್ಕೊಳಕ್ ಆಗ್ಲಿಲ್ಲ ಜಾಗ ತಗೊಂಡು. ನನ್ನ ತಂದೆ ಅದೆಷ್ಟು ಖುಷಿ ಪಟ್ರು, ಬೆನ್ ತಟ್ಟಿದ್ರು. ಈ ತರ ಬೆನ್ ಮುಟ್ಬಿಟ್ಟು ಮಾಡ್ಕೊಂಡಪ್ಪ ಅಂತ. ಅವ್ರ ಆಶೀರ್ವಾದವೇ ಏನೋ ಇವತ್ತಿಗೂ ಅಪ್ಪನ ಮುಖ ನೋಡ್ತಾ ಇರ್ತೇನೆ. ಮೊನ್ನೆ ಕೂಡ ಅದೇನೋ ಒಂದ್ ಮಾತು, ಇರ್ಲಿ ಇನ್ನೊಂದ್ ದಿನ ಮಾತಾಡೋಣಂತೆ. ತುಂಬಾ ಜನ ಮಾಡೋದು ನೋಡಿ. ನನಗೂ ಅಲ್ಲಿ ನೋಡಿ ಅವ್ರದ್ದು ಮನೆ, ಇಲ್ಲಿ ನೋಡಿ, ಹೋಗ್ರೋ. ನನ್ನ ಮನಸ್ಸಿನಲ್ಲಿ ಆ ಮನೆ ತಿರುಗೂ ನೋಡ್ಲಿಲ್ಲ. ಆ ಮನೆಗಿಂತ ಎತ್ತರವಾಗಿದೆ ನನ್ನ ಮನೆ. ಆ ಮನೆಗಿಂತಲೂ ಎತ್ತರವಾಗಿದೆ. ಹೀಗೇ ನಿಂತ್ಕೊಂಡು ನೋಡ್ತಿದ್ರೆ ಮೇಲೆ ಹೋಗ್ಬಿಟ್ಟು ಒಬ್ಬ ಇಡೀ ಅರ್ಧ ಊರು ಕಾಣಿಸುತ್ತೆ ನನ್ನ ಮನೆ. ಹೌದು, ಆ ಸ್ನೇಹಿತನಿಗೆ ನಿಜವಾಗ್ಲೂ ನಿಂತು ಆ ಸಹಾಯ ಮಾಡಿದಂತ ಸ್ನೇಹಿತ. ನನಗೆ ಕಟ್ಸೋದು ಗೊತ್ತಿಲ್ಲ, ವ್ಯವಸ್ಥೆ ಗೊತ್ತಿಲ್ಲ, ಖರ್ಚುಗಳು ಗೊತ್ತಿಲ್ಲ, ಏನಂದ್ರೆ ಏನು ಗೊತ್ತಿಲ್ಲ. ಈಗ್ಲೂ ಕೇಳಿದ್ರು ನಂಗೆ ಗೊತ್ತಿಲ್ಲ. ಒಂದು ಪ್ರಾಪರ್ಟಿ ಡಾಕ್ಯುಮೆಂಟ್ ಏನೇನು ಇರಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಆ ಬಿ ಖಾತಾ, ಈ ಖಾತಾ ಏನೇನೋ ಹೇಳ್ತಾರೆ, ಈಗ್ಲೂ ಸರಿಯಾಗಿ ಗೊತ್ತಿಲ್ಲ. ಅದು ಇರ್ಲಿ. ಆದರೆ ಪಕ್ಕದ ಮನೆ ನಾನು ಹೋಲಿಸ್ಕೊಳ್ಳಿಲ್ಲ. ಇನ್ನು ನನ್ನ ಮನೆ ಪಕ್ಕದಲ್ಲಿ ಒಬ್ರು ನೋಡ್ಬೇಕು, ತುಂಬಾ ದೊಡ್ಡ ಮನೆ ಕಟ್ಟಿದ್ದಾರೆ. ಎಲ್ರು ಬಂದು, ಗುರುಗಳೇ ನಿಮ್ಗೆ ಇಲ್ಲಪ್ಪ ನನಗ್ ಸಾಕು, ಇದನ್ನ ಕಟ್ಸೋ ಅಷ್ಟರಲ್ಲಿ, ನಾನು ಲೋನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಒಂದು 60-70 ಲಕ್ಷ ಸಾಕಾಗ್ಬಿಟ್ಟಿದೆ, ಸುಮ್ನಿರೋ, ಅದು ಸಾಕಾಗ್ಬಿಟ್ಟಿದೆ, ಹೇಗೋ ಕಟ್ತಿದ್ದೇನೆ ಅಂತಕ್ಕಂಥದ್ದು. ನೋಡಿ ಈ ಅಜ್ಜ, ನಾವು ಮಾಡೋದು ಅದೇ ತಪ್ಪು, ಕೆದಕ್ಸೋದು. ಪಕ್ಕದ ಮನೆಯವ್ರ ಇನ್ಫ್ಲೂಯೆನ್ಸ್ ಜಾಸ್ತಿ. ನಮಗೆ ಇರುವ ದೊಡ್ಡ ದೌರ್ಬಲ್ಯ, 3ನೇ ಅತಿ ದೊಡ್ಡ ದೌರ್ಬಲ್ಯ ಏನ್ ಗೊತ್ತಾ? ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂದ್ರೆ ಆಪೇಕ್ಷೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳಿದೆ ಅಲ್ವಾ? ಇನ್ನೊಂದಿದೆ, ಆಕರ್ಷಣೆಯೇ ದುಃಖಕ್ಕೆ ಮೂಲ ಕಾರಣ. ಇನ್ನೊಬ್ಬರ ಆಕರ್ಷಣೆ, ಇನ್ಫ್ಲೂಯೆನ್ಸ್, ಆತ ನಮ್ಮನ್ನ ಆಕರ್ಷಿಸಿ ಏನೋ ಒಂದು ಆಗ್ತಾನೆ. ಒಬ್ಬ ಬಂದ, ಏನೋ ಮನೆಯಲ್ಲಿ ಕೈ ತೊಳೆಯೋ ವಾಶ್ ಬೇಸಿನ್ 300 ರೂಪಾಯಿಂದ ಇಟ್ಟಿದ್ಯಾ, ಉಗುಳೋದು ಕೈ ತುಳಿಯೋದಕ್ಕೆ 300 ರೂಪಾಯಿಂದ ಹಿಡಿದ್ರೆ ನಾನು 30,000 ಇಡ್ತಾರ? ಹೇಳಿ ತಲೆ ಕೆಡಿಸ್ತಿದ್ದಾನೆ. ನೋಡಿ ಹಿಂಗೆ ಮಾಡೋದು ನಾವು. ಆಕರ್ಷಣೆ, ತಲೆ ಕೆಡಿಸ್ತಾನೆ. ಇನ್ಫ್ಲೂಯೆನ್ಸಿಂಗ್, ವಿ ಆರ್ ಲಿವಿಂಗ್ ಇನ್ ಇನ್ಫ್ಲೂಯೆನ್ಸಿಂಗ್. ಅದು ದೊಡ್ಡ ತಪ್ಪು. ಬೇರೆಯವರ ಬಗ್ಗೆ ಯೋಚನೆ ಮಾಡೋದು, ಬೇರೆಯವರ ವಿಚಾರ ಮನಸ್ಸಿಗೆ ತಗೊಳ್ಳೋದು, ಬೇರೆಯವರ ತರ ನಾವು ಆಲೋಚನೆ ಮಾಡೋದು ತುಂಬಾ ತಪ್ಪು. ಅದ್ರಲ್ಲಿ ತುಂಬಾ ಒಳ್ಳೆತನವನ್ನ ಪಿಕ್ ಮಾಡೋದಿಲ್ಲ ನಾವು. ಹೌದು, ವಿವೇಕಾನಂದರಂತೆ ವಿದ್ವತ್ತಿನಿಂದ ಬದುಕಬೇಕು ಅನ್ನೋದು ಯೋಚನೆ ಮಾಡಲ್ಲ. ಅವ್ರದ್ದು ಏನ್ ತಿಂತಿದ್ರು ಅಂತ ತಲೆ ಕೆಡ್ಸ್ಕೊಳ್ಳೋದು ನಮ್ಗೆ ಯಾಕೆ ಬೇಕು? ಏನೋ ತಿಂತಿದ್ರು ನೋಡಿ. ಮೊನ್ನೆ ತಾನೇ ಯಾರೋ ಪರಮ ಪೂಜ್ಯ ಒಬ್ಬ ವ್ಯಕ್ತಿ ತುಂಬಾ ಪೂಜನೀಯ ಮಾತುಗಳು ಆಡ್ಬಿಟ್ಟಿದ್ದಾರೆ. ಬೇಕಿತ್ತ ಅದು? ಅದಕ್ಕೆ ಹೇಳೋದು, ಗುರುಮೂಲ, ನದಿ ಮೂಲ, ಋಷಿ ಮೂಲ, ಇದೆಲ್ಲ ಹೋಗಬಾರ್ದು. ತುಂಬಾ ಕೆದಕ್ತಾ ಹೋಗಬಾರ್ದು. ಮಾಡೋ ತಪ್ಪುಗಳಿದೆ. ಇದನ್ನೇ ಹೇಳೋದು. ಮನುಷ್ಯನಿಗೆ 100 ಒಳ್ಳೇದಿರೋದನ್ನ ಹುಡುಕೋದೇ ಇಲ್ಲ. ನೋಡಿ ಈ ಬಟ್ಟೆ ಮೇಲೆ ಈಗ ಒಂದು ಕಪ್ಪು ಚುಕ್ಕಿ ಇದು ನಿಮ್ಗೆ ನೇರವಾಗಿ ಕಾಣಿಸ್ತಿರುತ್ತೆ. ಇಲ್ಲೊಂದು ಕಪ್ಪು ಡಾಟ್ ಇದೆ. ಏನ್ ಗುರುಗಳೇ ಇದು ಅಂತ ಬೇಕಾದ್ರೆ ತುಂಬಾ ಕಮೆಂಟ್ ಆಗ್ತಿರಿ ನೋಡಿ. ಬೇಕಾದ್ರೆ ಇಷ್ಟು ಚೆನ್ನಾಗಿ ಬರ್ತಿರೋ ಕಾರ್ಯಕ್ರಮದಲ್ಲಿ ಎಲ್ಲೋ ಒಂದು ಗರ್ರ ಅನ್ನೋದು ಒಂದು ಸೌಂಡ್ ಬಂತು ಅಂದ್ರೆ ಅದನ್ನ ಹಾಕ್ತಿರ್ತಿರ್ಬೇಕಾದ್ರೆ ಖಂಡಿತ ಇದ್ದೇ ಇರುತ್ತೆ. ಯಾರು ಪರಿಪೂರ್ಣರಲ್ಲ ಅನ್ನತಕ್ಕಂಥದ್ದು. ನಾವು ಮಾಡೋದು ಅದೇ ತಪ್ಪು. ಆ ಅಜ್ಜ ಕೂಡ ಅದೇ ನೋಡಿ. ಮನೆ ಕಟ್ಕೋತಾನೆ, ಬಂದವರೆಲ್ಲ ಇದು ಏನಿದು ನೋಡಿದ್ರೆ ಒಳ್ಳೆ ವಿಶೇಷವಾದ ಸಿಹಿ ಪಾಯಸವನ್ನ ಮಾಡಿಸಿ ಆ ಸಿಹಿ ಅಡುಗೆ ಎಲ್ಲರಿಗೂ ಬಡಿಸ್ತಾ ಎಲ್ರು ನೋವಿಂದ ಕೇಳ್ತಾರೆ, ಏನಿದು ಇಷ್ಟು ದೊಡ್ಡದು ಬಿರುಗಾಳಿ ಬೀಸಿದೆ, ನೀವು ನೋಡಿದ್ರೆ ಸಿಹಿ ಅನ್ಸ್ತಿದ್ದೀರಿ ಅಂದ್ರೆ ದೇವರಿಗೆ ಧನ್ಯವಾದ ಹೇಳಬೇಕು. ನಿಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದ ನಾನು ಹೇಳಬೇಕು. ಅದು ಎಷ್ಟು ಧನ್ಯವಾದ ಹೇಳ್ಬೇಕು ನನಗೆ ಗೊತ್ತಿಲ್ಲ ಅಂತ. ಖುಷಿ ಖುಷಿಯಿಂದ ಮಕ್ಕಳು ಮೊಮ್ಮಕ್ಕಳ ಜೊತೆ, ಮಕ್ಕಳಿಗೂ ಬೇಸರ, ಅಪ್ಪನ್ ದುಡ್ಡು ಹೋಯ್ತು, ಮೊಮ್ಮಕ್ಕಳಿಗೂ ಬೇಸರ, ಹೊಸ ಮನೆಗೆ ಬರ್ತಿದ್ವಿ, ಆಡ್ತಿದ್ವಿ ಅಂತ. ಅಲ್ಲ ಅಜ್ಜ ಏನ್ ಹಿಂಗ್ ಹೇಳ್ತಿದ್ಯಾ ಅಜ್ಜ ಅಂತ. ನಿಮ್ಗೆ ಗೊತ್ತಿಲ್ಲ, ಸುಮ್ನಿರೋ. ಲೈಕ್ ದಿಸ್ ಭಗವಂತನಿಚ್ಛೆ
ಇದೇ ಗೃಹ ಪ್ರವೇಶ ಇವತ್ತಲ್ಲದೆ ನಾನೇನಾದ್ರೂ ನಿನ್ನೆ ಬೆಳಿಗ್ಗೆ ಮಾಡಿದ್ದರೆ, ಇಲ್ಲ ನಿನ್ನೆ ರಾತ್ರಿ ಮಾಡಿದ್ದರೆ, ಇಲ್ಲ ಮೊನ್ನೆ ರಾತ್ರಿ ಡಿಸೈಡ್ ಮಾಡಿ ನಾಳೆಗೆ ಅಂತ ನಿನ್ನೆ ಏನಾದ್ರು ಮಾಡಿದ್ರೆ, ಇಷ್ಟು ಜನ ಬಂದಿರೋರೆಲ್ಲ ಉಳ್ಕೊಂಡಿರೋರ್ ಗತಿ, ಬಂದಿರೋರ್ ಗತಿ, ನಾನು ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಪೂರ್ತಿ ಧ್ವಂಸವೇ, ಭೂಸ್ಥಾಪಿತವೇ. ದೈವಕ್ಕೆ ನಾವ್ ಎಷ್ಟು ಧನ್ಯವಾದ. ಅವನ ಇಚ್ಛೆಯನ್ನ ನಾವ್ ಅರ್ಥ ಮಾಡ್ಕೋಬೇಕು. ಇದಕ್ಕ ಗಾಬರಿ ಪಡ್ಬೇಕು. ಬೇಕಾದ್ರೆ ಇನ್ನೊಂದ್ ಮನೆ ಕಟ್ಕೋಬಹುದು. ಯಾಕೆ ಯೋಚನೆ ಮಾಡ್ತೀರಾ? ಬದುಕಿದ್ರೆ ಇದನ್ನ ತಪ್ಪಿಸ್ಕೊಂಡಿದ್ದೇವೆ, ಇದಕ್ಕೆ ಎಷ್ಟು ಧನ್ಯವಾದ ಹೇಳ್ಬೇಕು ಅಂತ ಎಲ್ಲರೂ ಶಾಕ್ ಅಂತ. ಹೌದಲ್ವಾ? ಅಜ್ಜ ಹೇಳೋದು ಕರೆಕ್ಟ್ ಅಲ್ವಾ? ದಟ್ ಇಸ್ ವಾಟ್ ಒಂದು ಕುಂಭರಾಶಿಗೆ ಮಾತ್ರ ಇರುತ್ತೆ. ಅದರಲ್ಲೂ ಶತಭಿಷ ನಕ್ಷತ್ರ. ಮರಳಿ ಎದ್ದು ನಿಲ್ತಾರೆ. ಇನ್ನೊಂದು ಪ್ರಯತ್ನ ನಡೆಯೋ. ಕುಂಭರಾಶಿಯವರಿಗೆ ಮಾತ್ರ ಸೋಲಿನಲ್ಲೊಂದು ಗೆಲುವನ್ನ ಹುಡುಕತಕ್ಕಂತ ಏಕೈಕ ರಾಶಿ. ಸೋತು ಬಿಟ್ವಿ ಅಂತ ತುಂಬಾ ಹೊತ್ತು ಕುತ್ಕೊಳ್ಳಲ್ಲ, ತುಂಬಾ ದಿನ ಕುತ್ಕೊಳ್ಳಲ್ಲ, ಕಳೆದೋಯ್ತು ಅಂತ ಕುತ್ಕೊಳ್ಳಲ್ಲ, ಇನ್ನೊಂದು ಹುಡುಕಾಟಕ್ಕೆ ಕುಳಿತುಕೊಳ್ಳತಕ್ಕಂತ ಏಕೈಕ ರಾಶಿ. ಆಲ್ವೇಸ್ ಪರ್ಫೆಕ್ಷನಿಸ್ಟ್. ನೀವು ಹೌದು ಅಲ್ವೋ ಹೇಳಿ. ಎಷ್ಟು ಬಾರಿ ಬಿದ್ದಿರ್ತೀವಿ, ಎಷ್ಟು ಅವಮಾನ ಆಗಿದೆ, ಎಷ್ಟು ಬಾರಿ ಚುಚ್ಚಿದ್ದಾರೆ, ಎಷ್ಟು ಬಾರಿ ನಿಮ್ಮನ್ನ ಘಾಸಿ ಮಾಡಿದ್ದಾರೆ, ಎಷ್ಟು ಬಾರಿ ನಿಮ್ಮನ್ನ ಮೋಸ ಮಾಡಿದ್ದಾರೆ, ನಿಮ್ಗೆ ಹೇಳಿ. ನಿಮ್ಮವರೇ, ನಿಮ್ ಜೊತೆಲಿರೋರೆ, ನಿಮ್ಮ ಆತ್ಮೀಯರೇ ನಿಮ್ಮನ್ನ ಬಳಸ್ಕೊಂಡಿರೋದೆಷ್ಟು? ನಿಮ್ ಎಂಟ್ರಿ ಹೆಂಗಿದೆ ಹೇಳಿ, ನಿಮ್ ಎಕ್ಸಿಟ್ ಹೇಗಿದೆ ಅಂತ ಹೇಳಿ. ಅದಕ್ಕೆ ನಿಮ್ಗೆ 4 ಜನ ಸ್ನೇಹಿತರು. ನಿಮ್ ನೋವು ತುಂಬಾ ಕಡಿಮೆ ಜನರ ಹತ್ರ ಹೇಳ್ಕೊಂಡಿರ್ತೀರಿ. ನಿಮ್ ಗೆಲುವು ಕೂಡ ನೀವು ಹೇಳ್ಕೊಳ್ಳೋದಿಲ್ಲ, ಈಗ ಕೂತಿರ್ತೀರಿ. ಹೌದಾ ಅಂತ ನೀವು ನಿಮ್ಮ ಆ ಒಂದು ಆನಂದವನ್ನ ನೀವು ಒಳಗಡೆ ರಮಿಸುವಷ್ಟು, ನಿಮ್ಮ ದುಃಖವನ್ನು ಕೂಡ ನೀವು ಒಳಗಡೆ ಅನುಭವಿಸುವಷ್ಟು ಇನ್ಯಾರೂ ಅನುಭವಿಸಲಾರರು. ಹೌದೋ ಅಲ್ವೋ ಕುಂಭರಾಶಿ ಹೇಳಿ. ಎಷ್ಟು ಬಾರಿ ಕಾಲು ಹೋಗಿದೆ ಅಂದ್ರೆ ಕೈ ಇದೆ ಗುರುಗಳೇ, ಕೈ ಹೋಗಿದೆ ಅಂದ್ರೆ ತಲೆ ಇದೆ ಗುರುಗಳೇ, ತಲೆ ಹೋಗಿದೆ ಹೃದಯ ಇನ್ನೂ ಇದೆ ಗುರುಗಳೇ, ಗಟ್ಟಿ ಇದೆ ಗುರುಗಳೇ, ಇನ್ನೊಂದ್ಸಲಿ ಡಿ ಹೊಡಿಯೋಣ್ವಾ, ಇನ್ನೊಂದ್ಸಲಿ ಗುದ್ದಾಣ್ವಾ, ಇನ್ನೊಂದ್ಸಲಿ ನಿಂತ್ಕೊಳ್ಳೋಣ್ವಾ ಅನ್ನತಕ್ಕಂಥದ್ದು ನೀವು ಅಂದಿಲ್ಲ ಹೇಳಿ. ಹೌದು, ಕರೆಕ್ಟ್ ಆದ ವ್ಯಕ್ತಿ, ಕರೆಕ್ಟ್ ಆದ ಗುರು, ಕರೆಕ್ಟ್ ಆದ ದಶ, ಕರೆಕ್ಟ್ ಆದ ಭುಕ್ತಿ ಏನಾದ್ರೂ ನಡೆದು ಬಿಡ್ತು ಅಂದ್ರೆ ನಿಮ್ಗೆ ನಿಜವಾಗ್ಲೂ ಹೇಳ್ತೇನೆ, ನಿಮ್ಗೆ ಅದು ಸೋಲಲ್ಲ, ಒಂದು ದೊಡ್ಡ ಅನುಭವ ಅಂತ ಹೇಳಿರ್ತೀರಿ. ದಿಸ್ ಇಸ್ ಫಾರ್ ಶ್ಯೂರ್. ಹೌದು, ನಾನು ನೋಡಿದ್ದಾನೆ ಅಂತ. ಐನ್ಸ್ಟೀನ್ ಜಾತಕದಲ್ಲೂ ಶನಿ ಬಂದು ಕುಂಭದಲ್ಲೇ ಎಷ್ಟು ಬಾರಿ ಗೊತ್ತಾ? ಅಬ್ಬಬ್ಬಬ್ಬಬ್ಬಬ್ಬ ರಿಸರ್ಚ್ ಮಾಡ್ತಾ ಇರ್ತೇನೆ ನಾನು ಈಗ್ಲೂ ಕೂಡ. ಶನಿ ಕುಂಭದಲ್ಲೇ ಇನ್ನೊಂದು ಮಗದೊಂದು ಮತ್ತೊಂದು. ದಟ್ ಇಸ್ ಒನ್ ಅಂಡ್ ಒನ್ಲಿ ಕುಂಭರಾಶಿ. ನೀವು ಮಾತ್ರ ಬಿಟ್ಕೊಡಲ್ಲ. ನಿಮಗ್ ಸೋಲು ಅನ್ನೋದು ಗೊತ್ತೇ ಇಲ್ಲ ನಿಜವಾಗ್ಲು. ಇನ್ನೊಂದೇನಾದ್ರೂ ಮಾಡೋಣ ಕಣ, ಮರಳಿ ಪ್ರಯತ್ನ ಮಾಡು. ಬಟ್ ಅಲ್ಲೊಂದು ಪ್ರಾಬ್ಲಮ್ ಇದೆ ನಿಮಗೆ, ನಾನು ನೋಡಿದ್ದೇನೆ. ಇಫ್ ಇಟ್ ಈಸ್ ಎ ನೆಗೆಟಿವ್ಸ್, ಏನಾದ್ರೂ ಒಂದು ನೆಗೆಟಿವ್ ವಿಚಾರಗಳು, ಜೂಜು, ಸಟ್ಟ, ಬಾಜಿ, ಇನ್ನೊಂದು ಬಾಟ್ಲು ಹಾಕೋತೀರಿ. ಅಯ್ಯೋಯ್ಯೋ, ಅದ್ ಇನ್ನೊಂದ್ ದಿನ ಹೇಳ್ತೇನೆ. ಅಮ್ಮಮ್ಮ ವಿಪರೀತ. ಹೇಳ್ದಲ್ಲ, ಸಿಂಹರಾಶಿಯವರಿಗಿಂತ ಜೊತೆ ಯುದ್ಧ ಮಾಡಬಾರ್ದು, ಮೇಷರಾಶಿಯವರ ಜೊತೆ ಕಲಹಕ್ಕೆ ಕದನಕ್ಕೆ ಕೈ ಇಡಬಾರ್ದು ಅಂತ. ಕುಂಭರಾಶಿಯವರ ಜೊತೆಲೂ ಕೂಡ ದೇ ಆರ್ ದ ಥರ್ಡ್ ರಾಶಿ, ನೆನ್ಪಿಟ್ಕೊಳ್ಳಿ. ಕುಂಭರಾಶಿಯವರ ಜೊತೆ ಯುದ್ಧಕ್ಕೆ ಹೋಗ್ಬಾರ್ದು. ನೀವ್ ಯಾರೆಲ್ಲ ಮರ್ತಿರ್ತೀರಿ, ಸಿಂಹರಾಶಿಯವರು ಮರ್ತೋಗ್ತಾರೆ, ಮೇಷರಾಶಿಯವರು ಮರ್ತೋಗ್ತಾರೆ. ಕುಂಭರಾಶಿಯವರು ಮರ್ತೋಗೋದು ಜನ್ಮತಃ ಸಾಧ್ಯವಿಲ್ಲ. ಅದರಲ್ಲಿ ನಂಬಿಕೆ ದ್ರೋಹ ಮಾಡಿದಂತ ವ್ಯಕ್ತಿಗಳನ್ನ ಅವ್ರು ಮಾತ್ರ ಕ್ಷಮಿಸೋದೇ ಇಲ್ಲ. ನಗ್ತಾರೆ, ಹೀಗೇ ಇರ್ತಾರೆ. ಸಿಕ್ಕಿದ್ರೆ ಮಾತ್ರ ಸಮೂಲವನ್ನೇ ನಾಶ ಮಾಡುವಷ್ಟರ ಮಟ್ಟಕ್ಕೆ ಇಳುವಂತ ವ್ಯಕ್ತಿಗಳಲ್ಲಿ ನಂಬರ್ 1 ಅಂದ್ರೆ ಬಾಜಿರಾವ್. ಹೌದು, ಪೇಶ್ವಾ ಬಾಜಿರಾವ್ ಜಾತಕದಲ್ಲೂ ಕುಂಭ ಲಗ್ನವೇ. ಆತ ಹೇಳ್ತಿದ್ದಿದೆ ಅದು. ಆತನ ಗುರುಗಳು ಹೇಳ್ತಾರೆ, ಬಾಣ ಕೊಟ್ಬಿಟ್ಟು ಹೊಡೆಯೋ ಅದನ್ನ ಅಂತ ಹೇಳ್ದ ಅಂದ್ರೆ ಕೊಂಬೆಗಳಿಗೂ ಹೊಡಿಯಲ್ಲ, ಎಲೆಗಳಿಗೂ ಹೊಡಿಯಲ್ಲ, ಹಣ್ಣುಗೂ ಹೊಡಿಯಲ್ಲ. ಇದ್ದದು ಒಂದೇ ಬಾಣ, ಬುಡಕ್ ಹೊಡಿತಾನ. ಅಲ್ಲ ಕಣೋ, 100 ಜನ ಮರದಲ್ಲಿ ಕೂತಿದ್ದಾರೆ ಸೈನಿಕರುಗಳು. ಬಾಣ ಬಿಟ್ಟು ಒಬ್ಬನಾದ್ರೂ ಹೊಡಿಬಾರ್ದೇನೋ ಅಂದ್ರೆ, ನೀನ್ ನೋಡಿದ್ರೆ ಒಂದ್ ಕೊಂಬೆನಾದ್ರೂ ಕತ್ತರಿಸಿದ್ರೆ ಒಂದ್ 4 ಜನ ಆದ್ರೂ ಬಿದ್ದಿರೋರಲ್ವೇನೋ. ನೀನ್ ನೋಡಿದ್ರೆ ಬುಡಕ್ ಬಿಟ್ಟಿದ್ಯಲ್ಲ ಅಂತ. ಗುರುಗಳೇ, ಸರಿಯಾದ ಜಾಗಕ್ಕೆ ತಗಲಿದ್ದಿದ್ರೆ ಮರ ಸಮೇತ ಬಿದ್ದೋಗಿರೋದು, ಇರೋ 100 ಜನನು ಡಮಾಲ್ ಆಗಿರೋದು. ಹೊಡೆದ್ರೆ ಮೂಲಕ್ಕೆ ಹೊಡಿಬೇಕು ಗುರುಗಳೇ, ಸಮೂಲಕ್ಕೆ ಹೊಡಿಬೇಕು. ಗೆದ್ರೆ ಅದು, ಹೊಡೆದ್ರೆ ಅದು.
ಒಬ್ಬನ್ ನೋಡಿದ್ ಏನ್ ಗುರುಗಳೇ, ಮತ್ 99 ಜನ ಮೇಲೆ ಬೀಳ್ತಾರೆ, 4 ಜನ ಬಿದ್ದು ಏನ್ ಗುರುಗಳೇ, ಇನ್ 96 ಜನ ಉಳಿದಿದಾರಲ್ಲ, ಹೊಡೆದ್ರೆ ಅದು ಹೊಡಿಬೇಕು. ದುರ್ಯೋಧನ ಮಾಡಿದ ಅದೇ ತಪ್ಪು. ಶಕುನಿಯು ಕೂಡ ನೆನಪಿಟ್ಟುಕೊಳ್ಳಿ, ಕುಂಭಲಗ್ನವೇ. ಒಬ್ಬ ರಾಮಚಂದ್ರ ಒಬ್ಬನೇ, ನಾನೊಬ್ಬನೇ ಸಾಕು ಅಂತ ನಿರ್ಧಾರ ಮಾಡ್ತಾನೆ. ದುರ್ಯೋಧನ ಹತ್ರ ಆಗ್ತಾನೆ. ದುರ್ಯೋಧನಿಗೊಂದು ಯಾರೂ ಕರೆಯದ ಹೆಸರು ಒಂದಿತ್ತು. ಆ ಹೆಸರಿನಿಂದ ಕರೆದು ಬಿಡ್ತಾರೆ. ಉದ್ರಿಕ್ತನಾಗ್ಬಿಟ್ಟಿರ್ತಾನ ಅವನು. ನನಗೆ ಮೋಸ ಆಗೋಯ್ತು, ನನ್ನ ಅಪ್ಪನಿಗೆ ಮೋಸ ಮಾಡ್ಬಿಟ್ರು ಅಂತ. ಏನ್ ಗೊತ್ತಾ ನೋಡಿ, ಅದೇ ಅವನದ್ದು ಕುಂಭಲಗ್ನವೇ. ನೆನಪಿಟ್ಟುಕೊಳ್ಳಿ, ಅಲ್ಲೊಂದ್ ತಪ್ಪು ಮಾಡ್ಬಿಟ್ಟ, ಬಿಟ್ಕೊಟ್ಬಿಟ್ಟು. ಇರ್ಲಿ, ಶತ್ರು ಪಕ್ಕದಲ್ಲಿ ಇರ್ಲಿ, ಏನ್ ಮಾಡ್ತಾನೆ ಇವನು ಅಂತ ಅನ್ಕೊಂಡ. ವಿಧವೆ ಮಗ ಅಂತ ಕರೆದು ಬಿಟ್ರು ಅವನನ್ನ. ತಪ್ಪು ತಿಳ್ಕೊಬೇಡಿ, ಅದಿದೆ, ಅದ್ರ ಬಗ್ಗೆ ಒಂದ್ ದೊಡ್ಡ ಕಥೆ ಇದೆ. ಕಾತಾ 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 ಎಲ್ಲಿತ್ತು, ಚಿಕ್ಕ ವಯಸ್ಸಿಗೆ 16ನೇ ವಯಸ್ಸಿಗೆ ಹೋಗ್ಬಿಟ್ಟಿತ್ತು. ದಂಡಯಾತ್ರೆ ಹೋಗ್ತಾನೆ, ನೆನಪಿಟ್ಕೊಳ್ಳಿ. ತನ್ನ ಸೋದರ ಮಾವ ಅಜ್ಜನ ಮನೆಗೆ ಹೋಗಿ ನುಗ್ಗಿ ಹೊಡಿತಾನೆ. ಅಷ್ಟು ಜನ 105 ಜನರನ್ನ ಎತ್ತಾಕೊಂಡ್ಬರ್ತಾನೆ. ಅವ್ರ ಕುಟುಂಬ ಸಮೇತ ಎತ್ತಾಕೊಂಡ್ಬಂದು ಒಂದ್ ದೊಡ್ಡ ಪಾಳು ಗುಹೆನಲ್ಲಿ ಹಾಕಿ ಸಾಯಿಸ್ತಾನೆ. ಅಯ್ಯೋ, ಅದು ಬೀಭತ್ಸ, ಅದು ಹೇಳಬಾರ್ದು. ನಾ ಹೇಳಿದ್ನಲ್ಲ, ಕುಂಭರಾಶಿ ಕುಂಭಲಗ್ನದವರೇನಾದರೂ 3ನೇ ವಿಪರೀತವಾದಂತ ಕ್ರೋಧೋನ್ಮತ್ತ ರಾಶಿ ಅಂದರೆ ಕುಂಭವೇ. ಬೇರೆಯವ್ರ ಮೇಷ ತೋರ್ಸ್ಬಿಡ್ತಾರೆ, ವಾಗಲ್ಲೋ ಅನ್ಬಿಡ್ತೀರಿ. ಸಿಂಹನೂ ಅಷ್ಟೇ, ಎದುರುಗಡೆ ಗರ್ಜಿಸ್ಬಿಡ್ತೀರಿ. ಕುಂಭ ಗರ್ಜಿಸ್ತಾರೆ, 2 ಹೆಜ್ಜೆ ಹಿಂದಕ್ಕೆ ಇಡ್ತಾರೆ. ಸಮಯ ನಮ್ದಲ್ಲ ಅಂತ ಅಂದ್ರಾದ್ರೆ ಹೆಜ್ಜೆ ಹಿಂದಕ್ಕೆ ಇಡ್ತಾರೆ. ಸರಿಯಾದ ವ್ಯಕ್ತಿ, ಸರಿಯಾದ ಗುರು, ಸರಿಯಾದ ಆ ಒಂದು ವ್ಯಕ್ತಿಗಳ ಬಲವೇನಾದ್ರೂ ಸಿಕ್ಕಿಬಿಟ್ಟರೆ ನೆನಪಿಟ್ಟುಕೊಳ್ಳಿ, ಐ ಹ್ಯಾವ್ ಸೀನ್ ಇಟ್. ಕುಂಭರಾಶಿಯವರು ಮಾಡಿರುವಷ್ಟು ಸಾಧನೆಗಳು ಇನ್ನೇನೂ ಇಲ್ಲ. ಎಸ್, ದೇ ಆರ್ ದ ಒನ್ಸ್. ಮಿಲಿಟರಿ ದಂಗೆಗಳು, ಅಯ್ಯೋ, ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು, ಮಹಾಗುರುಗಳು, ಭೀಷ್ಮಾಚಾರ್ಯರು ಎದುರಾಕೊಳ್ಳೋಕುಂಟ. ತನ್ನ ಪರಮ ಪೂಜ್ಯ ಗುರುಗಳಾದಂತಹ ಪರಶುರಾಮರ ಕೈಯಲ್ಲೂ ಆಗೋಲ್ಲ, ಕಡೆಗೆ ಶಿಖಂಡಿನಿಟ್ಟು ಹೊಡೆಸೋದು. ನೆನ್ಪಿಟ್ಕೊಳ್ಳಿ. ದ್ರೋಣಾಚಾರ್ಯರನ್ನು ಅಷ್ಟೇ. ಕರ್ಣನನ್ನ ಸುಮ್ನೆ ಹೊಡೆದ್ರ, ಅರ್ಜುನ ಕುಣಿತಿರ್ತಾನೆ ಕರ್ಣನನ್ನ ಸಾಯಿಸಿದ ಮೇಲೆ. ಕೃಷ್ಣ ನಕ್ಕು ಬಿಡ್ತಾನೆ, ನಾನ್ ಸಾಯಿಸ್ದೆ ಅಂದಾಗ. ಹೋಗೋದಡ್ಡ, ಅವನನ್ನ ಕಡಿಮೆ ಅಂದ್ರು 7 ಬಾರಿ ಸಾಯಿಸಿ ಸತ್ ಹಾವದು. ಅದ್ರ ಮೇಲೆ ಸತ್ ಶವ, ಜೀವ ಹೋಗ್ಬಿಟ್ಟಿದೆ. ಒಂಚೂರು ತುಟ್ಕೊಂಡು ಅದ್ರ ಮೇಲೆ ಬಾಣ ಬಿಟ್ಟಿದೀಯೇ ವಿನಃ ಅವನನ್ನ ಎಷ್ಟು ಬಾರಿ, ಮೊದಲನೇ ಬಾರಿಗೆ ಸಾಯಿಸಿರೋದೇ ನಿಮ್ಮ ಅಮ್ಮ ಕುಂತಿದೇವಿ ಹೆತ್ತಾಗಲೇ ಸಾಯಿಸ್ಬಿಟ್ರು. ಅವರ ಅಪ್ಪ, ಒಂದೊಂದಲ್ಲ ಅದು ಕಥೆಗಳು. 7 ಬಾರಿ 7 ಜನ ಸಾಯಿಸೋದು. ನೀನ್ ಕಟ್ಟ ಕಡೆಯದವನು, 8ನೇ ಪ್ರಾಣ ನೀನ್ ತೆಗ್ದಿರೋದು. 7 ಪ್ರಾಣಗಳು ತೆಗೆದಿರ್ತಕ್ಕಂಥದ್ದು 8ನೇ ಪ್ರಾಣ ನೀನ್ ಅಷ್ಟೇ. ಅದು ಸುಮ್ಮನೆ ಅದೊಂದಿತ್ತು. ಸುಮ್ಮನೆ ನೀನ್ ಕುಣಿಬೇಡ. ಕರ್ಣನನ್ನ ಸಾಯಿಸೋದು ಸುಮ್ಮನೆ ಮಾತಲ್ಲ ಅನ್ನತಕ್ಕಂಥದ್ದು. ಕುಂಭ, ಹೌದು, ನೀವು ಅಂತ ಸೋಲಿನಲ್ಲೂ ಕರ್ಣ ನೋಡಿ ಭುಜ ಕೊಟ್ಟು ಎತ್ತುತ್ತಿರ್ತಾನೆ, ಶಲ್ಯ ಬಿಟ್ಟು ಎದ್ದೋಗ್ಬಿಟ್ಟಿರ್ತಾನೆ. ಯಾವಾಗ ನೀನು ಅಂತ ಅವನನ್ನು ಅವಮಾನಿಸಿ. ದ್ರೋಣರ್ನು ಅಷ್ಟೇ, ಸುಳ್ಳು ಹೇಳಿಯೇ ಸಾಯಿಸೋದು. ಅಶ್ವತ್ಥಾಮ ಸತ್ತೋದ ಅನ್ನುವಂತ ಒಂದು ಮಾತು ಬೀಳೋ ಹಾಗೆ ಮಾಡಿ, ಅಶ್ವತ್ಥಾಮೋ ಹತ ಕುಂಜರಹ ಅನ್ನೋ ರೀತಿನಲ್ಲಿ ಅಶ್ವತ್ಥಾಮ ಹತಃ ಕುಂಜರ ಅನ್ನೋ ಅಷ್ಟರಲ್ಲಿ ಶಂಕ ಓದ್ಬಿಟ್ಟಿರ್ತಾರೆ. ಅಶ್ವತ್ಥಾಮ ಸತ್ತ ಅನ್ನೋದು ಮಾತ್ರ ಬಿದ್ದಿರುತ್ತೇವನ, ಅಂತ ಆನೆ ಅನ್ನೋದನ್ನ ಕೇಳಿಸೋಕ್ ಕಿವಿಗ್ ಬಿಟ್ಟಿರೋರು. ನನ್ನ ಮಗ ಚಿರಂಜೀವಿಯೇ, ಅವನೆಂಗ್ ಸಾಯ್ತಾನೆ ಅಂತ ಶಸ್ತ್ರತ್ಯಾಗ ಮಾಡ್ತಿದ್ದಾಗೆ ಧ್ಯಾನ ಕುತ್ಕೋಬಿಡ್ತಾರ ಅವ್ರು. ದ್ರುಪದನ ಮಗ ದೃಷ್ಟದ್ರಮ್ಯ ಬಂದು ತಲೆ ತೆಗೆಯೋದು. ಹೌದು, ಇದು ನಡೀತಕ್ಕಂಥದ್ದು. ಒಂದು ಗುರುವಿನ ತಲೆ ತೆಗೆಯೋದು ಮಹಾಪಾಪ. ಅದನ್ನ ಅನುಭವಿಸ್ತಾನೆ ದೃಷ್ಟದ್ರಮ್ಯ ಕೂಡ. ದ್ರುಪದ ಕೂಡ ಅನುಭವಿಸ್ತಾನೆ. ಅದು ಕೂಡ ನಡೆಯುತ್ತೆ. ಆದ್ದರಿಂದ ಕುಂಭರಾಶಿಯವರು ಯಾವತ್ತಿಗೂ ನೆನ್ಪಿಟ್ಕೊಳ್ಳಿ, ನಿಮ್ಮ ಬಲ ಅದು. ನೀವು ಸೋಲಲ್ಲ ಅದು. ಅದೊಂದು ದೊಡ್ಡ ಅನುಭವ. ನಿಮ್ಗಾದ ಅವಮಾನವೋ, ನಷ್ಟವೋ, ಪೆಟ್ಟೋ, ಗಾಯವೋ, ಕೆಲವೊಂದು ವೀಕ್ನೆಸ್ಗಳಿದೆ, ಇಲ್ಲ ಅನ್ನೋದೇನಲ್ಲ. ಬಟ್ ಗುದ್ದಾಡಿದ್ರೆ, ನಿಮ್ಮಷ್ಟು ಗುದ್ದಾಡೋ ಶಕ್ತಿ, ಚೈತನ್ಯ, ಸೋಲನ್ನೂ ಗೆಲುವನ್ನಾಗಿ ಇನ್ನೊಂದು ಗೆಲುವು
ಅನ್ನತಕ್ಕಂಥದ್ದನ್ನ ತಗೊಂಡು ಹೋಗ್ತಕ್ಕಂಥ ಒಬ್ಬ ಅನಿಲ್ ಅಗರ್ವಾಲ್ ಜಾತಕದಲ್ಲೂ ಇದಿದೆ, ಗಮನಿಸಿದ್ದೇನೆ. ಇವತ್ತು ವೇದಾಂತ ಅನ್ನತಕ್ಕಂಥ ಒಂದು ಕಂಪನಿ ಫ್ಯಾಕ್ಸ್ಕಾನ್ ಜೊತೆ ಒಂದು ಚಿಪ್ ಫ್ಯಾಕ್ಟ್ರಿ ಇವತ್ತೇನಾದ್ರೂ ಆರಂಭ ಆಗ್ಬಿಟ್ಟಿದ್ರೆ ಅಂತ ಮಾತಾಡ್ತೇವೆ. ಆ ಒಂದು ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗಿದೆ, ಬಟ್ ಈಸ್ ಆಲ್ರೆಡಿ ಟಾಕ್ಸ್ ವಿತ್ ಅದರ್ ಚಿಪ್ ಕಂಪನೀಸ್. ನೀನ್ ಒಬ್ನೇ ಏನೋ ಹೋಗೋ ಅಂತ. ಆ ಮನುಷ್ಯ ಕಡಿಮೆ ಅಂದ್ರೂ ಒಂದು 14 ಬಾರಿ ಸೋತಿದ್ದಾನೆ. ಕಡಿಮೆ ಅಂದ್ರು ಅಂತಿಂತದ್ದೆಲ್ಲ ದಿವಾಳಿ ನಡು ರೋಡಿಗೆ ಬಂದಿರ್ತಕ್ಕಂಥ ಆ ಒಂದು ಗುರುಗಳು. ಅದು ಎಂತ ದೊಡ್ಡ ವೇದಾಂತ ಅನ್ನೋ ಕಂಪ್ನಿ ನಾವು ಹುಡುಕ್ ನೋಡಿ, ಎಷ್ಟು ದೊಡ್ಡ ಲಕ್ಷ ಕೋಟಿಯ ಪ್ರಾಜೆಕ್ಟ್ ಕೊಟ್ರೆ ಇವತ್ತೇನಾದ್ರೂ ಅದು ಅವ್ರಿಬ್ಬರ ಜೊತೆಲಿ ಸೇರಿ ಬಂದಿದ್ದಿದ್ರೆ ಎಷ್ಟು ಲಕ್ಷ ಜನಕ್ಕೆ, ಕಡಿಮೆ ಅಂದ್ರು 3 ಲಕ್ಷ ಜನಕ್ಕೆ ಉದ್ಯೋಗ, ನೇರ ಉದ್ಯೋಗ, ಇನ್ನು ಪರೋಕ್ಷ ಇನ್ಯಾವ್ದ್ಯಾವ್ದೋ ಲೆಕ್ಕ ಹಾಕೊಳ್ಳಿ, 10 ಲಕ್ಷದವರೆಗೂ ತಂದು ನಿಲ್ಸಿರೋದು. ಹೌದು, ಇವತ್ತು ನಮ್ಮ ಟಿವಿ, ನಮ್ಮ ಫೋನು, ನಮ್ಮ ಲ್ಯಾಪ್ಟಾಪ್, ನಮ್ಮ ಟ್ಯಾಬು, ಎಲೆಕ್ಟ್ರಾನಿಕ್ ವಸ್ತುಗಳಿಗೆಲ್ಲ ಚಿಪ್ಪು ಅತಿ ಮುಖ್ಯ. ಅದನ್ನ ತಯಾರಿಸ್ತಕ್ಕಂಥ ಒಂದು ಬಹುದೊಡ್ಡ ಹೆಜ್ಜೆ. ಇದರಲ್ಲಿ ನಂಬರ್ 1 ಚೈನಾ ಕೂತಿದ್ದಾನೆ. ಅದನ್ನ ಭಾರತದಲ್ಲಿ ಮಾಡ್ಬೇಕು ಅಂತಕ್ಕಂಥ ಒಂದು ಯೋಜನಾ ನೋಡಿ. ಆಲ್ರೆಡಿ ಅವ್ರು ಕ್ಯಾನ್ಸಲ್ ಮಾಡಿರ್ಬೋದು. ಈಸ್ ಆಲ್ರೆಡಿ ಇನ್ ಟಾಕ್ಸ್ ವಿತ್ ಅದರ್ಸ್. ದಟ್ ಇಸ್ ಒನ್ ಅಂಡ್ ಒನ್ಲಿ ಕ್ಯಾನ್ ಬಿ ಡನ್ ಬೈ ಕುಂಭ. ಹೌದು, ನೀವ್ ಎಲ್ಲಿದ್ದರೂ ನಿಮಗ್ ಸೋಲು ಅನ್ನೋದು ಗೊತ್ತಾಗಲ್ಲ. ಅಜ್ಜ ಹೇಳ್ದಾಗೆ ಎದ್ದು ನಿಲ್ತೀರಿ. ಆ ಅಜ್ಜ ಕೂಡ ಮತ್ತೆ ಮನೆ, ಆ ಬಂದಿರೋ ಸ್ನೇಹಿತರುಗಳೇ ದುಡ್ಡು ಹಾಕಿ, ಆತ್ಮೀಯರ ಹಾಕಿ ನಿನ್ ಮನೆ ಕಟ್ಟೆ ಅಂತ ಇನ್ನೊಂದು ಚಿಕ್ಕ ಮನೆ ಇಮಿಡಿಯೇಟ್ ಆಗಿ ಕಟ್ತಾನೆ, ಬರೀ 4 ತಿಂಗಳಲ್ಲಿ ಅಂತಕ್ಕಂಥದ್ದು. ದಟ್ ಈಸ್ ದ ಕೆಪಾಸಿಟಿ ಆಫ್ ಕುಂಭ. ಯಾವ ರಾಶಿಗೂ ಬರಲ್ಲ ಮಕ್ಕಳೇ. ನಾವ್ ಒಂಚೂರು ಸೋತೋಗ್ಬಿಟ್ರೆ, ನಾನಂತೂ ಕುಬ್ಜಾನೆ. ಅಜುಜೋ ಯಾರಾದ್ರೂ ಒಂದ್ ಮಾತಂದ ಅಂದ್ರೆ ಹಾಗೆ ಇವತ್ತಿಗೂ ಈ ಫ್ರೋಸನ್ ಶೋಲ್ಡರ್ ಇದೆಯಲ್ಲ, ಹೇಳಬಾರ್ದಷ್ಟೇ. ಇವತ್ತಾಗಿರೋ ಆ ನೋವುಗಳಿದೆಯಲ್ಲ, ಮನುಷ್ಯನ ಲಾಭ ನಷ್ಟ ಅವ್ರು ತಪ್ಪಲ್ಲ, ಅವ್ರು ಕೇಳಿದ ತಪ್ಪಲ್ಲ, ಅವ್ರು ಹೇಳಿದ ತಪ್ಪಲ್ಲ, ಅವ್ರ ಮಾತುಗಳು ತಪ್ಪಲ್ಲ, ತಟ್ಕೊಳ್ಳೋ ಶಕ್ತಿ ನನಗಿಲ್ಲ ಅಷ್ಟೇ. ಕುಂಭಕ್ಕಿದೆಪ್ಪ, ಕುಂಭಕ್ಕಿದೆ. ಒಂದೊಂದ್ ಸಮಯ ಅನ್ಕೋತೇನೆ, ಹೇಗಿರ್ಬೇಕಪ್ಪ ಅವ್ರ ತರ ಅನ್ಬೇಕು ಅನ್ನತಕ್ಕಂಥದ್ದು ನೋಡ್ತಿರ್ತಾನೆ. ಆ ಕರ್ಣನ ಜಾತಕ, ಪರಾಶರರ ಜಾತಕ, ವೇದವ್ಯಾಸರ ಜಾತಕ, ಸರಸ್ವತಿ ಜಾತಕ, ರಾವಣಾಸುರನ ಜಾತಕ ಎಲ್ಲವೂ ಇದೆ. ಯಾರೋ ಆ ಗುರುಗಳ ಮುಖೇನ ಹುಡುಕಿ ತೆಗೆದು ಹನುಮ ಜಾತಕ, ರಾಮ ಜಾತಕ, ಲಕ್ಷ್ಮಣ ಜಾತಕ, ಬಲರಾಮ ಜಾತಕ, ಇರೋದು ಏನಕ್ಕೆ ಅಂಥದ್ದೊಂದು ಶಕ್ತಿ ಬಂತು, ಎಲ್ಲಿಂದ ಬಂತು, ಯಾವ ರೀತಿ ಬಂತು, ಯಾವ ಗ್ರಹ ದೃಷ್ಟಿಯಿಂದ ಬಂತು, ಯಾವ ದಿಗ್ಬಲದಿಂದ ಬಂತು ಅಂತ ಹುಡುಕ್ತಲೇ ಇರ್ತಾನೆ. ಒಂದೇ ಕುಟುಂಬದಲ್ಲಿ 3 ವಿಚಿತ್ರವಾದ ಮರಣಗಳು, ಒಂಥರ ಆಕಸ್ಮಿಕ ಅಪಮೃತ್ಯುಗಳು. ಏನು ಕಾರಣ ಅಂತ ಹುಡುಕಿದ್ದಾನೆ. ಶನಿ ಕುಜ 7, 8ನೇ ಮನೆಯೇ ನೋಡ್ತಿದ್ದಾವೆ. ಆ ದಶಾಭುಕ್ತಿಗಳು ಬಂದಾಗಲೇ ಹೊಡೆದಾಕಿದ್ದಾವೆ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ. ಏನು ರಾಮಚಂದ್ರ, ಇದು 7, 8ನೇ ಮನೆಗೆ. ವಿಚಿತ್ರ ಅನಿಸ್ಬೋದು ನಮಗೆ, ಅಲ್ಲ. ಅದಕ್ಕೆ ಹೇಳ್ತಿರ್ತಾನೆ, ನೋವಿರೋರೆಲ್ಲ ಒಂದೇ ಗುಂಪು, ಕುಡುಕರೆಲ್ಲ ಒಂದೇ ಗುಂಪು, ಗುರುಗಳೆಲ್ಲ ಒಂದೇ ಗುಂಪು. ಆಕಸ್ಮಿಕ ಅಪಮೃತ್ಯು ಒಂದ್ ಬಸ್ಸು ಹೋಯ್ತು ಅನ್ನೋದಾದರೆ ಅದ್ರಲ್ಲಿ ಇರೋರಿಗೆಲ್ಲ ಅಪಮೃತ್ಯು, ಅಲ್ಲೆಲ್ಲೋ ದಶಾಭುಕ್ತಿಗಳು ಎಳ್ಕೊಂಡೋಗಿ ಕುಂದಿರಿಸಿ, ಯಾರೋ ಪ್ರಬಲ 32 ಗುಂಡುಗಳು ಭೇದಿಸ್ಕೊಂಡು ಹೋಗಿತ್ತು ಆ ತಾಯಿ ಜೀವಕ್ಕೆ ಅಂದ್ರೆ ಇಂದಿರಾ ಗಾಂಧಿ ಅವರಿಗೆ. ಯೋಚನೆ ಮಾಡಿ ನೋಡಿ. ರಾಮಚಂದ್ರ ಲಗ್ನ ಶನಿ, ಕಟಕ ಲಗ್ನ, ಉತ್ತರಾಷಾಢ ನಕ್ಷತ್ರ, ಅಧಿಕಾರ ನಕ್ಷತ್ರ, ಅಮ್ಮನವರದ್ದು. ಇಂದಿರಮ್ಮ ಅಂತ ಹೇಳ್ತಿರ್ತಾನೆ, ಇಂದಿರಮ್ಮ ಲಗ್ನ ಅಂತ. ಲಗ್ನದಲ್ಲೇ ಶನಿ, 7ನೇ ಮನೇಲಿ ಚಂದ್ರ, ಉತ್ತರಾಷಾಢ ನಕ್ಷತ್ರ. ಅದಕ್ಕೆ ಉತ್ತರಾ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಕೃತಿಕಾ ನಕ್ಷತ್ರ, ಮದುವೆ, ತೂಕ, ಬದುಕು ಅಂತ ಕಟ್ಟಬೇಕಾದ್ರೆ 10 ಬಾರಿ ಯೋಚನೆ ಮಾಡಿ ಅಂತಾನು ಹೇಳ್ತಾನೆ. ಹಾಗೆ ಕುಂಭರಾಶಿಯವರು ಅವ್ರ ಜೊತೆಲಿ ನಿಂತ್ಕೊಳ್ಳಿ, ಸೋಲೋದನ್ನ ಹೇಗೆ ಗೆಲುವು ಅಂತ ತೋರಿಸ್ತಾರೆ. ಅವ್ರನ್ನ ಹೋಗಿ ಮಾತಾಡಿ, ಅವ್ರು ನೋಡಿರೋಷ್ಟು ಸೋಲು ಇನ್ಯಾರೂ ಅಲ್ಲ. ನಮ್ಮ ದೇವೇಗೌಡರಿಗಿಂತಲೂ ಕುಂಭ ಲಗ್ನದ ಚಾಣಾಕ್ಷ ರಾಜಕಾರಣಿ ಇದ್ದಾರ. 90 ಮರಳಿ ನಾನು ಎದ್ದು ಬರ್ತೀನಿ, ನಮ್ಮ ಪಕ್ಷ ನಾನು ನಿಲ್ಲಿಸ್ತೀನಿ, ಡೋಂಟ್ ವರಿ, ರಾಜ್ಯ ಪ್ರವಾಸ ಮಾಡ್ತೇನೆ ಅಂತಕ್ಕಂಥ ತಾಕತ್ ನಮ್ಮ ಕೈಯಲ್ಲಿ 1 ಸೋಲ್ 2 ಸೋಲ್ಗೆ ನಾವು ಬಿದ್ದೋಗ್ಬಿಟ್ಟಿರ್ತೀವಿ. ಆಗೋದೇ ಇಲ್ಲ. ಸಿ ದಟ್ ಮ್ಯಾನ್. ರಾಜಕೀಯದ ಭೀಷ್ಮ ಪಿತಾಮಹ, ರಾಜಕೀಯದ ಪಟ್ಟು ವರಸೆಗಳೆಲ್ಲ ತಿಳಿದಿರತಕ್ಕಂಥವರು. ಅವರ ಆಲೋಚನೆ ನಮಗ್ ಮಾಡೋಕ್ ಬರಲ್ಲ. ತಪ್ಪು ತಿಳ್ಕೊಬಿಡಿ, ಒಳ್ಳೇದನ್ನ ಪಿಕ್ ಮಾಡಿ. ಆ ಕಾರ್ಯತಂತ್ರ, ಆ ರಾಜತಂತ್ರ, ಹೌದು ಸುಮ್ಮನೆ ಅಲ್ಲ. ಕುಂಭರಾಶಿಯವರ ಪಕ್ಕದಲ್ಲಿ ಹೋಗಿ ಕುಳಿತುಕೊಂಡು ನೋಡಿ, ನೀವು ಆ ವೈಬ್ರೇಷನ್ ನೋಡಿ, ಅಬ್ಬೋ ಎದ್ದು ನಿಲ್ಲೋ ಆ ಛಾತಿ.
ನಿಮಗೆ ಮಾತ್ರ, ಕುಂಭರಾಶಿಯವ್ರಿಗೆ ಮಾತ್ರ ಎಂತ ಸೋಲನ್ನು ಅರಗಿಸ್ಕೊಳ್ಳೋದು, ಅದೇ ಸೋಲನ್ನ ಮತ್ತೆ ಗೆಲುವಾಗಿ ಮಾರ್ಪಾಡಿಸ್ಕೊಳ್ತಕ್ಕಂಥದ್ದು, ಎದ್ದು ನಿಲ್ಲೋ ತಾಕತ್ತು ಕುಂಭರಾಶಿಯವ್ರಿಗೆ ಮಾತ್ರ ಇರೋದು. ನನ್ನದು ಯಾವ ರಾಶಿಗೂ ನನ್ನ ಅನುಭವ ಈ 3 ಲಕ್ಷ ಜಾತಕಗಳ ಮೇಲೆ ನೋಡಿದೆ. ನಿಜಾನ ಇಲ್ವಾ? ಎಷ್ಟು ಕಮೆಂಟ್ ಕೊಡ್ತೀರಾ ನಾನು ನೋಡೋಣ. ಹೌದು, ನಾನು ನೋಡ್ಬೇಕು. ಎಷ್ಟು ಜನ ಶೇರ್ ಮಾಡ್ತೀರಿ ಅಂತಾನು ನೋಡ್ತೇನೆ. ಹೊಸಬ್ರು ನೋಡ್ತಿರೋರು ಅಲ್ಲೊಂದು ಸಬ್ಸ್ಕ್ರಿಪ್ಷನ್ ಬಟನ್ ಒತ್ತಿ ಅಂತ ಕೂಡ ಕೇಳ್ಕೊತಿದ್ದೇನೆ. ಅಲ್ಲೊಂದು ಬೆಲ್ ಬಟನ್ ಒತ್ಕೊಳ್ಳಿ, ಇನ್ನಷ್ಟು ಬರ್ತಲೇ ಇರುತ್ತೆ ಅನ್ನತಕ್ಕಂಥದ್ದು. ನೋಡ್ಬೋದು, ಹಳೆ ಕಾರ್ಯಕ್ರಮಗಳು, ಹಳೆ ವಿಚಾರಧಾರೆಗಳು ತುಂಬಾ ಇರುತ್ತೆ, ನಿಮಗ್ ಸಿಗುತ್ತೆ. ಇದ್ರ ಮೂಲಕ ಒಂದು ಪುಟ್ಟ ಮಾರ್ಗದರ್ಶನ ಮಾಡಿಸ್ತಕ್ಕಂಥ ಒಂದು ಸಮಾಧಾನ ನನಗಿರುತ್ತೆ ಅಂತಕ್ಕಂಥದ್ದು.